ಧನುಸ್ ರಾಶಿ ಮತ್ತೆ ಮೀನರಾಶಿ. ಧನುರಾಶಿ ಮತ್ತೆ ಮೀನರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ 5 ಆದಾಯ 5 ವ್ಯಯ. ತಮಗೂ ಕೂಡ ಅಷ್ಟೇ, ಗಳಿಸೋದು ಇಷ್ಟೇ, ಅದರಲ್ಲಿ ಖರ್ಚು ಇಷ್ಟೇ. 5 ರೂಪಾಯಿ ಗಳಿಸ್ತೀರಿ, 5 ರೂಪಾಯಿನಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ತಮಗೂ ಒಂದು ಕಿವಿ ಮಾತು, ಆದಷ್ಟು ಖರ್ಚು ಸ್ವಲ್ಪ ಕಡಿಮೆ ಮಾಡಿ, ಆದಷ್ಟು ಸ್ವಲ್ಪ ಕೂಡಿಡೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಇನ್ನ ಆರೋಗ್ಯ ಒಂದು, ಅನಾರೋಗ್ಯ ಒಂದು, ಎರಡೂ ಕೂಡ ಒಂದೊಂದೇ ಇರತಕ್ಕಂಥದ್ದಿದೆ. ಆರೋಗ್ಯದ ಸಮಸ್ಯೆಗಳು ಕೂಡ ಸ್ವಲ್ಪ ಬರುತ್ತೆ, ಎದುರಾಗ್ತಕ್ಕಂಥದ್ದಿರುತ್ತೆ. ಅದರ ಜೊತೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ತಮಗೆ ಆಗಿಂದಾಗೆ ಕ್ಲಿಯರ್ ಆಗ್ತಕ್ಕಂಥದ್ದಿರುತ್ತೆ. ತಮಗೂ ಕೂಡ ಪ್ರಾಣಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳೇನು ಎದುರಾಗೋದಿಲ್ಲ. ಆದ್ರೂ ಕೂಡ ವಾಹನವನ್ನ ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನ. ಧನುರಾಶಿನಲ್ಲಿರ್ತಕ್ಕಂಥವ್ರು ಮತ್ತೆ ಮೀನರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಇದೊಂದು ವಿಚಾರದಲ್ಲಿ ಎಡವಲಿಕ್ಕೆ ಹೋಗ್ಬೇಡಿ. ಇನ್ನ ರಾಜಪೂಜಾ 4, ರಾಜಕೋಪ 2. ರಾಜಪೂಜಾ 4, ರಾಜಕೋಪ 2 ಪರವಾಗಿಲ್ಲ. ತಾವು ಒಂದು ಹೆಸರನ್ನ ಸಂಪಾದನೆಯನ್ನು ಮಾಡಬೇಕು ಅಂತನೋ ಆಗಲಿ, ಇಲ್ಲ ಅಂತಂದ್ರೆ ಒಂದಿಷ್ಟು ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಎಂಬತಕ್ಕಂಥದ್ದಾಗಲಿ, ತಮಗಿರ್ತಕ್ಕಂಥ ಉದ್ಯೋಗದಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳಿಕ್ಕಾಗಲಿ, ಇದೆಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಆಗತ್ತೆ. ಇನ್ನ ರಾಜಕೀಯ ವಲಯದಲ್ಲಿ ನೋಡೋದಾದ್ರೆ ಧನುರಾಶಿನಲ್ಲಿರ್ತಕ್ಕಂಥವ್ರು ಮತ್ತೆ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಬಹಳ ಆಳವಾಗಿ ಆಲೋಚನೆಯನ್ನು ಮಾಡಿ ಸಡನ್ ಆಗಿ ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತೀರಿ. ಆ ಶೀಘ್ರ ನಿರ್ಧಾರ ಎಲ್ಲೋ ಒಂದು ಕಡೆ ತಮಗೆ ಕಾಲಕ್ರಮೇಣ ಸಮಸ್ಯೆ ಉಂಟು ಮಾಡ್ತಕ್ಕಂಥದ್ದಿರುತ್ತೆ. ಎಲ್ಲದಕ್ಕೂ ಕೂಡ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳಿ. ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ನಿಧಾನವಾಗಿ ತಾವು ಆಲೋಚನೆಯನ್ನು ಮಾಡಿದ್ದೆ ಆದರೆ ಪರವಾಗಿಲ್ಲ, ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಕಂಡುಕೊಳ್ತೀರಿ. ಆದರೆ ಒಂದು ಸೂಕ್ಷ್ಮದ ಮಾಹಿತಿ ಏನಪ್ಪಾ ಅಂತಂದ್ರೆ, ತಾಳ್ಮೆ ಬಹಳ ಮುಖ್ಯ. ಶೀಘ್ರ ಒಂದು ಆಲೋಚನೆಯಿಂದ ಏನೋ ನಿರ್ಣಯವನ್ನು ತಗೊಂಡ್ಬಿಡ್ತೀರಿ, ತೀರ್ಮಾನವನ್ನು ತಗೊಂಡ್ಬಿಡ್ತೀರಿ, ಏನೋ ಮಾಡ್ಲಿಕ್ಕೋ ಏನೋ ಮಾಡ್ಕೊಂಡ್ಬಿಡ್ತೀರಿ. ಅಂತಹ ಸಮಸ್ಯೆ ಎದುರಾಗ್ತಕ್ಕಂಥದ್ದಿರುತ್ತೆ. ಸುಖ 6, ದುಃಖ 3. ನಾನು ಹಿಂದೆ ತಿಳಿಸಿರ್ತಕ್ಕಂಥ ವಿಚಾರವನ್ನು ಸರಿಯಾಗಿ ಅನುಸರಿಸ್ಬಿಟ್ರೆ ಇಲ್ಲಿ ನೀವು ನೆಮ್ಮದಿಯನ್ನು ಖಂಡಿತ ಕಂಡುಕೊಳ್ತೀರಿ. 6 ಸುಖ 3 ದುಃಖ. ಪರವಾಗಿಲ್ಲ, ಸಮಸ್ಯೆ ಎಂಬತಕ್ಕಂಥದ್ದು ಮನುಷ್ಯ ಅಂತಂದ ಮೇಲೆ ಅನುಸರಿಸಲೇಬೇಕು. ಹೀಗಿರುತ್ತೆ ನಮ್ಮ ಜೀವನ, ಒಂದು ಸುಖ ಒಂದು ದುಃಖ. ಹೀಗಿದ್ರೇನೆ ಅದಕ್ಕೆ ಸಂತೋಷ. ಯಾವಾಗಲೂ ಕೂಡ ಹೀಗೆ ಇದ್ರೆ ಬೋರಿಂಗ್ ಲೈಫು, ಏನು ಕೂಡ ಚೆನ್ನಾಗಿರೋದಿಲ್ಲ. ಅದರಲ್ಲೂ ಯಂಗ್ಸ್ಟರ್ಸ್, ನಾನು ತಮ್ಗೆಲ್ರಿಗೂ ಕೂಡ ತಿಳಿಸ್ತೀನಿ, 12 ರಾಶಿಗಳಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತೀನಿ. ಯಂಗ್ಸ್ಟರ್ಸ್ಗೆ ನೋಡಿ, ಕುಟುಂಬದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಇಲ್ಲ ಅಂತಲ್ಲ. ಹೊರಗಿನ ಪ್ರಪಂಚ ಇವತ್ತಿನ ದಿವಸ ಬಹಳ ಕಷ್ಟ ಇದೆ ಉಸಿರಾಡೋದು. ಯಂಗ್ಸ್ಟರ್ಸ್ಗೆ ನಾನೊಂದು ಮಾಹಿತಿಯನ್ನು ಕೊಡ್ತೀನಿ. ಆದಷ್ಟು ಕುಟುಂಬದಲ್ಲಿ ತಂದೆ ತಾಯಿಯ ಮೇಲೆ ಅವಲಂಬಿತವಾಗಿರೋದ್ರಿಂದ ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ತಮ್ಮ ಸ್ವಂತ ನಿರ್ಣಯವನ್ನು ತೆಗೆದುಕೊಳ್ಳಿ. ಪ್ರತಿಯೊಬ್ಬ ಯುವಕನೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ. ಯಾರ ಒಂದು ಅವಕಾಶಕ್ಕೂ ಕೂಡ, ಯಾರ ಒಂದು ಅವಶ್ಯಕತೆನೂ ಕೂಡ ನಿಮ್ಗೆ ಅವಶ್ಯಕತೆ ಇಲ್ಲ. ಯಾರ ಒಂದು ಸಹಾಯಾಸ್ತವನ್ನು ಕೂಡ ಬೇಡತಕ್ಕಂಥದ್ದು ಬೇಡ. ಪ್ರತಿಯೊಬ್ಬನೂ ಕೂಡ ಭಗವಂತನ ಮೇಲೆ ಭಾರ ಹಾಕಿ, ನಾನು ಇಂಥದ್ದೊಂದು ಕೆಲಸವನ್ನ ಮಾಡಬೇಕು, ನಾನು ಮಾಡಿ ತೀರ್ತೀನಿ ಎಂಬತಕ್ಕಂಥ ಒಂದು ಮನಸ್ಸಿಂದ ತಾವು ಮುಂದೆ ಬನ್ನಿ. ಖಂಡಿತ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದಿರುತ್ತೆ. ನಿಮಗೆ ಬೇರೆ ಏನಾದರೂ ಸಮಸ್ಯೆಗಳು ಎದುರಾದರೆ ಖಂಡಿತ ನಿಮಗೋಸ್ಕರ ನಾನಿದ್ದೇನೆ. ಶ್ರೀನಿವಾಸ್ ಶರ್ಮಾರವರು ಇದ್ದಾರೆ. ನಿಮಗೆ ಏನೇ ಸಮಸ್ಯೆ ಇರಲಿ, ಎಂಥ ಯೂತ್ಸ್ ಆಗಿರಲಿ, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಂಥದ್ದೊಂದು ವಿಚಾರದಲ್ಲಿ ಒಂದು ಸಹಾಯ ಬೇಕು, ಇಲ್ಲಾಂತದ್ದು ಇಂಥದ್ರಲ್ಲಿ ಒಂದು ಬದಲಾವಣೆ ಬೇಕು ಅಂತಂದ್ರೆ ಖಂಡಿತ ನಿಮ್ಮ ಬದಲಾವಣೆಗಾಗಲಿ, ಇಲ್ಲಾಂತಂದ್ರೆ ಆ ಕ್ಷಣದಲ್ಲಿ ತಾವು ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಚುಟುಕು ಅನುಷ್ಠಾನಗಳನ್ನ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಯಾತಕ್ಕೋಸ್ಕರ ನಾನು ಯೂತ್ಸ್ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಪ್ರಪಂಚ ಸಂಪೂರ್ಣವಾಗಿ ಯೂತ್ಸ್ ಮೇಲೆ ನಿಂತಿರ್ತಕ್ಕಂಥದ್ದಿದೆ. ನಾನು ಯಾತಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಮನೆಯಲ್ಲಿ ತಂದೆ ತಾಯಿ ಅವರ ಶ್ರಮ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ, ಒಂದಿಷ್ಟು ಕಾಲಕ್ಕೆ ಮಾತ್ರ. ನಿಜಕ್ಕೂ ಹೇಳ್ತೀನಿ, ಯಾರ ಮನೆಯಲ್ಲಿ ಯುವಕರು ತಮಗೆ ಜ್ಞಾನ ಬಂದು ಸಮಾಜದಲ್ಲಿ ತಾವೂ ಕೂಡ ಒಬ್ಬ ವ್ಯಕ್ತಿ ಎಂಬತಕ್ಕಂಥದ್ದೊಂದು ನಿರೂಪಣೆಯನ್ನು ನಿರೂಪಿಸ್ಕೊಂಡು, ಈ ವಿಚಾರ ನಾನು ಹೀಗೆ ತಗೊಂಡೋದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇರೆ ಥರ ಅನ್ಸುತ್ತೆ, ಅರ್ಥವಾಗದೇ ಇರಬಹುದು. ವಯಸ್ಸಿನ ಮುಖಾಂತರ ನಾನು ತಿಳಿಸ್ತೀನಿ. 22 ವರ್ಷದ ನಂತರ ಆದ್ರೂ ಕೂಡ ಯಾವ ಒಬ್ಬ ಯುವಕ ಇನ್ನ ಮನೆಯಲ್ಲಿ ತಂದೆ ತಾಯಿ ಆಸರಿನಲ್ಲಿ ಬದುಕ್ತಾ ಇದ್ದಾನೋ, ನಿಜಕ್ಕೂ ಹೇಳ್ತೀನಿ, ತಮಗ ಅಲ್ಲಿಂದ ಮಾನಸಿಕವಾಗಿ ಸಮಸ್ಯೆಗಳು ಉಂಟಾಗೇ ಆಗತ್ತೆ. ನೋಡಿ, ಏನೇ ಆದ್ರೂ ಎಲ್ಲ ನಮ್ಮ ಕೈಯಲ್ಲಿದೆ. ನಾವು ಅದನ್ನ ತಪ್ಪು ಅಂತ ದೂರ ಅವಶ್ಯಕತೆ ಇಲ್ಲ. 22 ವರ್ಷ ಆದ್ಮೇಲೆ ಇದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ. ಏನ್ ಗುರುಗಳೇ, ನೀವು ವಿದೇಶಿ ಪದ್ಧತಿಯನ್ನ ತಗೊಂಡ್ ಬರ್ತಾ ಇದ್ದೀರಾ ಇಲ್ಲಿ ಅಂತಲ್ಲ, ಅದೆಲ್ಲ ಅಲ್ಲ. ವಿದೇಶಕ್ಕೆ, ನಮ್ಮ ಭಾರತಕ್ಕೆ. ಹಾಗಾಗಿ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತಿನ ದಿವಸ ಎಷ್ಟೋ ಜನ ಯುವಕರು ನನ್ನ ಸರ್ವೆ ಪ್ರಕಾರ 22, 23, 25, 26 ವರ್ಷಕ್ಕಮ್ಮ ಸೂಸೈಡ್ ಅನ್ನ ಗಮನಿಸ್ತಾ ಇದ್ದೀನಿ. ಏನಕ್ಕೋಸ್ಕರ? ಮಾನಸಿಕ ಒತ್ತಡ. ಒಂದು ಸಮಾಜದಲ್ಲಿ, ಇನ್ನೊಂದು ಕುಟುಂಬದಲ್ಲಿ. ತಂದೆ ತಾಯಿ ಸಣ್ಣ ಪುಟ್ಟ ವಿಚಾರಕ್ಕಾಗ್ಲಿ ಇವತ್ತಿನ ದಿವಸ ತಂದೆ ತಾಯಿ ನಮ್ಮನ್ನ ದಂಡಿಸ್ತಕ್ಕಂಥದ್ದು ಏನಕ್ಕೆ? ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಆದ್ರೆ ಅದನ್ನ ಬೇರೊಂದು ರೀತಿ ಮನಸ್ಸಿಗೆ ತಗೊಂಡು ಸಣ್ಣ ಪುಟ್ಟದನ್ನು ಮನಸ್ಸಿಗೆ ಹಾಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡ್ಕೊತಾ ಇದ್ದಾರೆ.
ಸಾಕಷ್ಟು ಜನ ಸೂಸೈಡನ್ನು ನಾವು ಗಮನಿಸ್ತಾ ಇದ್ದೀವಮ್ಮ. ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ 22 ವರ್ಷ ಆದ ನಂತರ ಮನುಷ್ಯ ಆಚೆ ಬರಬೇಕು. ತಂದೆ ತಾಯಿ ಒಪ್ಪೋದಿಲ್ಲ, ಎಲ್ಲೋ ಒಂದು ಕಡೆ ಆತರದಿಂದ ನನ್ನ ಮಗ ಎಡು ಬಿಡ್ತಾನೇನೋ ಒಂದು ಕನ್ಸರ್ನ್ ಇರುತ್ತೆ, ಅದಕ್ಕೆ ಅವ್ರು ಬೈತಾರೆ. ತಲೆ ಕೆಡಿಸ್ಕೋಬಾರ್ದು. ಇವತ್ತು ನನ್ನ ತಂದೆಯವರು ನೋಡಿ, ಇವತ್ತಿನ ದಿವಸ ಅವರ ಒಂದು ಕೃಪಾಶೀರ್ವಾದದಿಂದ ನಾನು ಇಷ್ಟೊತ್ತವರೆಗೂ ಇಲ್ಲಿವರೆಗೂ ನಾನು ಬಂದಿದ್ದೇನೆ. ಇವತ್ತಿನ ದಿವಸ ಸ್ವತಂತ್ರವಾಗಿ ಇಂತಹದ್ದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನ್ಯೂಸ್ ಚಾನಲಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಈ ಮಟ್ಟಕ್ಕೆ ಬಂದಿರೋದಕ್ಕೆ ಕಾರಣ ನಮ್ಮ ತಂದೆಯವರೇ. ನಾನು ಇಷ್ಟೆಲ್ಲ ಮಾಡಿದ್ರೂ ಕೂಡ ಇವತ್ತಿಗೂ ಕೂಡ ನನಗೊಂದಿಷ್ಟು ನಿಬಂಧನೆಗಳಿದೆ. ಎಲ್ಲೋ ಒಂದು ಕಡೆ ನನ್ನ ತಲೆ ಕೆಡುತ್ತೆ. ಇಷ್ಟೆಲ್ಲ ಮಾಡಿದ್ರು ಇನ್ನೂ ನನ್ನ ತಂದೆಯವರು ನನಗೆ ಇಷ್ಟೆಲ್ಲ ಒಂದು ನಿಬಂಧನೆಗಳು ಮಾಡ್ತಾರಲ್ಲ ಅಂತ ಒಂದು ಕಡೆ ಆಲೋಚನೆ ಮಾಡುತ್ತೆ. ಆದರೆ ಒಂದು ಕಡೆ ಅವ್ರ ಕರ್ತವ್ಯ. ಅವ್ರಿಗೆ ನಾನು ಇಷ್ಟೆಲ್ಲ ಮಾಡಿದ್ರು ಒಂದು ಭಯ ಅನ್ನೋದು ಇದ್ದೇ ಇದೆ ಅವ್ರಿಗೆ. ನನ್ನ ಮಗ ನಾಳೆ ದಿವಸ ಸಮಾಜದಲ್ಲಿ ಅವನು ಆಡೋ ಮಾತಾಗಿರ್ಬೋದು, ಅವನು ಮಾಡೋ ಕೆಲಸ ಆಗಿರ್ಬೋದು, ಎಲ್ಲಾದ್ರೂ ಒಂಚೂರು ಎಡು ಬಿಡ್ತಾನೇನೋ, ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಪ್ರತಿ ಕ್ಷಣ ನನ್ನ ತಂದೆಯವ್ರು ನನ್ನ ಹಿಂದೆ ಇದ್ದೇ ಇರ್ತಾರೆ. ಒಂದಷ್ಟು ಸಮಯ ಏನಾಗೋಗುತ್ತೆ, ಅದು ನನಗೊಂಥರ ಕಾಲಕ್ರಮೇಣ ಏನಾಗೋಗುತ್ತೆ, ಒಂಥರ ಹಿಂಸೆ ಆಗೋಗುತ್ತೆ. ಏನಪ್ಪ ಅಂದ್ರೆ, ಯಾಕೆ ನಮ್ಮಪ್ಪ ನಾನು ಇಷ್ಟೊಂದು ಬಿಂಬಾಲಿಸ್ತಾ ಇದ್ದಾರೆ, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ಎಂಬತಕ್ಕಂಥ ಒಂದು ಆಲೋಚನೆ ಬರುತ್ತೆ. ಆದರೆ ಒಂದು ನಿಮಿಷ ಸಮಾಧಾನವಾಗಿ ನಾವು ಕೂತು ಆಲೋಚನೆ ಮಾಡಿದಾಗ ಅದು ಸಹಜ, ತಂದೆ ತಾಯಿಯ ಸಹಜ ಗುಣ. ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಯುವಕನಿಗೂ ಕೂಡ ನಾನು ಮಾಹಿತಿಯನ್ನು ಕೊಡೋದಿಷ್ಟೇ, ತಂದೆ ತಾಯಿಯ ಸಹಜ ಗುಣ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೆ ನಮ್ಮಪ್ಪ ನನಗೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತಿನ ದಿವಸ ನಾನು ಎಲ್ಲೋ ಒಂದು ಕಡೆ ಮೂಲೆ ಕೂತ್ಕೊಂಡ್ಬಿಟ್ಟಿದ್ರೆ, ಅಯ್ಯೋ ನಾನು ಇಷ್ಟು ಮಾಡಿದ್ರು ಅವ್ರಿಗೆ ತೃಪ್ತಿ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ನನ್ನ ಜೀವನ ನಾನು ರೂಪಿಸ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಇದ್ದಿದ್ದೆ. ಪ್ರತಿಯೊಬ್ಬ ಯುವಕನಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದಿಷ್ಟೇ, ಯುವತಿಯರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದಿಷ್ಟೇ, ಪ್ರಪಂಚ ವಿಶಾಲವಾಗಿದೆ. ಬನ್ನಿ, ಆಚೆ ಕಡೆ ಕೆಲಸ ಮಾಡಿ. ನಿಮ್ಮ ಓದು ಒಂದು ಕಡೆ ಆದರೆ ಪಾರ್ಟ್ ಟೈಮ್ ಜಾಬನ್ನು ಮಾಡಿ, ನಿಮ್ಮ ಮನೆಗೋಸ್ಕರ, ನಿಮ್ಮ ಮನತನಕ್ಕೋಸ್ಕರ, ಇದೆಲ್ಲವನ್ನು ಪಕ್ಕಕ್ಕಿಡಿ. ನಿಮ್ಮ ತಂದೆ ತಾಯಿಗೋಸ್ಕರ, ನಿಮ್ಮ ಜೀವನದ ಸ್ವಂತ ನಿಲುವು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಾದ್ರೂ ಕೂಡ ತಾವು ಸ್ವತಂತ್ರವಾಗಿ ಆಚೆ ಕಡೆ ಬಂದು ದುಡಿಲಿಕ್ಕೆ ಒಂದು ಹೆಜ್ಜೆ ಮುಂದೆ ಬನ್ನಿ. ಇಷ್ಟಾದ್ರೂ ಕೂಡ ತಂದೆ ತಾಯಿಯ ಒಂದು ಆಸರೆಯಲ್ಲಿ ನಾವು ಇರ್ತಕ್ಕಂಥದ್ದು ಬೇಡ. ಆದರೆ ತಂದೆ ತಾಯಿಗೆ ನಾವು ಕರುಣಿಸ್ಬೇಕಾಗಿರ್ತಕ್ಕಂಥ ಗೌರವವನ್ನ ನಾವು ಕರುಣಿಸಲೇಬೇಕು. ಒಂದು ಕಡೆ ಏನಾಗೋಗುತ್ತೆ ಅಂತಂದ್ರೆ, ನೋಡಿ, ಇದೊಂದು ಕಡೆ ಪಾಸಿಟಿವ್, ಇನ್ನೊಂದು ಕಡೆ ನೆಗೆಟಿವ್ ಅಮ್ಮ. ಏನಾಗೋಗುತ್ತೆ ಅಂತಂದ್ರೆ, ತಂದೆ ತಾಯಿ ಹಿಂಗೆ ಅಂತಾರೆ ಅಂತಲ್ಲ, ಕೆಲವೊಂದು ಕಡೆ ಏನಾಗುತ್ತೆ, ಮಗನ ಆಗಲಿ ಮಗಳು ಆಗಲಿ ಒಂದಷ್ಟು ವಯಸ್ಸಾದ ನಂತರ ತಂದೆ ತಾಯಿ ಜೊತೆಲಿದ್ದಾಗೆ ಒಂದು 10 ರೂಪಾಯಿ ತಂದೆಗಿಂತ ಜಾಸ್ತಿ ಸಂಪಾದನೆ ಮಾಡಿಬಿಟ್ರೆ ಅಲ್ಲಿ ನಾನು ಅನ್ನೋ ಅಹಂ ತುಂಬ್ಕೊಂಡ್ಬಿಡುತ್ತೆ. ತಂದೆ ತಾಯಿನ ನೋಡೋ ರೀತಿ ಬೇರೆ ಆಗೋಗುತ್ತೆ. ನಾನು ಸಂಪಾದನೆ ಮಾಡಿ ದುಡ್ದಾಗ್ತಾ ಇದ್ದೀನಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಮನೆಯಲ್ಲಿ ಅನ್ನೋ ಒಂದು ಮಾತು ಬರುತ್ತೆ. ಆ ಮಾತು ಯಾವಾಗ ಬರುತ್ತೆ ನೋಡಿ, ಅದು ಸಾಧಾರಣವಾಗಿ ಒಂದು ಸ್ವಲ್ಪ ದುಡ್ಡು ಆಡಿದಾಗ ಅದು ಸಹಜವಾಗಿ ಅಂಥ ಮನಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ನಮ್ಮ ಮನಸ್ಸನ್ನು ನಾವು ಹತೋಟಿನಲ್ಲಿ ಇಟ್ಕೋಬೇಕು. ನಾನು 1 ಕೋಟಿ ಸಂಪಾದನೆ ಮಾಡಿರಲಿ, ನಮ್ಮಪ್ಪನ ಸಂಪಾದನೆ 1 ಲಕ್ಷನೇ ಆಗಿರಲಿ, ಆದರೆ ನಮ್ಮಪ್ಪನಿಗಿನ್ನ ದೊಡ್ಡವನು ನಾನಲ್ಲ ಅನ್ನೋ ಒಂದು ಮನಸ್ಥಿತಿ ಮೊದಲು ನಮಗೆ ಬರಬೇಕು. ಇವತ್ತು ನಾನು ಕೋಟಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ದಾರಿ ಮಾಡಿಕೊಟ್ಟವರೇ ನಮ್ಮ ತಂದೆ ತಾಯಿ. ನಮ್ಮ ಸ್ವಂತ ನಿಲುವು ತೀರ್ಮಾನ, ನಮ್ಮ ಸ್ವಂತ ದುಡಿಮೆ 1000 ಇರಲಿ, ಇವತ್ತು ನಾವು ಉಸಿರಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ತಂದೆ ತಾಯಿ ಕಾರಣ. ನಾವು ಇಷ್ಟರ ಮಟ್ಟಿಗೆ ಸಮಾಜಕ್ಕೆ ಹೆಸರು ಮಾಡಿದೀವಿ ಅಂತಂದ್ರೆ ತಂದೆ ತಾಯಿ ಕಾರಣ. ಹಾಗಾಗಿ ನಾವು ಮೊದಲನೇದಾಗಿ 1-2 ರೂಪಾಯಿ ಹಣ ಜಾಸ್ತಿ ಸಂಪಾದನೆ ಮಾಡಿದ ತಕ್ಷಣ ಯಾವಾಗ ನಾನು ಅನ್ನೋದು ತುಂಬಿಕೊಳ್ಳುತ್ತೋ ಆಗ ನೋಡಿ ಮನೆಯಲ್ಲಿ ಸಮಸ್ಯೆಗಳು ಸಾಕಷ್ಟು ಶುರು ಆಗುತ್ತೆ. ಮೊದಲು ಅದನ್ನು ತೆಗೆದಾಕಬೇಕು. ಈ ಒಂದು ವಿಚಾರ ಹೀಗಿದೆ.